ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಹಾಕುವಂಥ ಡಿಸೈನ್ ಬಂದು ರಿಂಗ್ ಬೀಡ್ಸ್ನ ಬಳಸಿಬಿಟ್ಟು ಒಂದು ಹ್ಯಾಂಗಿಸನ್ನ ರೆಡಿ ಮಾಡಿ ಮೋಸ್ಟ್ಲಿ ನಾನು ಟಿಚ್ ಹಾಕ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ರಿಂಗನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಒಂದು ಕ್ಯೂಟ್ ಆಗಿರುವಂಥ ಈ ರಿಂಗ್ ಬೀಡ್ಸನ್ನ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಬಂದು ನಾನು ರಿಂಗ್ ಬೀಡ್ಸು ಹಾಗೆ ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಹಾಗೆ ರೌಂಡ್ ಶೇಪ್ ಇರುವಂಥ ಬಿಗ್ ಸೈಜ್ ಇರುವಂಥ ಬೀಡ್ಸನ್ನ ಕೂಡ ತೊಗೊಂಡಿದ್ದೀನಿ. ಗೆಜ್ಜೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಒಂದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಜಸ್ಟ್ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಈ ಬೀಡ್ಸ್ನ ತೊಗೊಂಡಿರೋದು ಅಷ್ಟೇ. ಸೊ ಮನೆಯಲ್ಲಿ ಸಾಕಷ್ಟು ಹಳೆ ಬೀಡ್ಸ್ಗಳು ಉಳಿದಿರುತ್ತೆ ವರ್ಕ್ ನೀವು ಮಾಡೋದಾಗಿದ್ದರೆ. ಸೊ ಈ ಥರ ಗೆಜ್ಜೆ ಬೀಡ್ಸು ಹಾಗೆ ಎಲೆ ಇರುವಂಥ ಬೀಡ್ಸ್ ಕೂಡ ಉಳಿದಿರುತ್ತೆ. ಅಲ್ಲೊಂದು ಮಣಿಗಳು ಉಳ್ಕೊಂಡಿರುತ್ತೆ. ಒಂದು ಕಂಪ್ಲೀಟಾಗಿ ಒಂದು ಸೀರೆಗೆ ಹಾಕಲಾರ್ದಷ್ಟು ಮಣಿಗಳು ಕೂಡ ಮಿಕ್ಕಿರುತ್ತೆ. ಸೊ ಆ ಥರ ಮಿಕ್ಕಿದಾಗ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು, ಹಾಕ್ಬೋದು. ಒಂದು ಡಿಸೈನ್ ಹಳೇದಾದರೂ ಕೂಡ ಒಂದು ಹೊಸ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನಿಮಗೆ ಐಡಿಯಾದಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಆಪ್ಷನಲ್ ಬಂದು. ಸೊ ಇದಕ್ಕೆ ನಾನು ತೊಗೊಂಡಿರೋಂಥದ್ದು ನೀಡಲ್ ಬಂದು ರೆಗಲಾಗಿ ತೊಗೊಳ್ಳೋಂಥದ್ದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ದಾರ ಬಂದು ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಒಂದು ಗಮ್ ಕೂಡ ತೊಗೊಂಡಿದ್ದೀನಿ ಲಾಸ್ಟಲ್ಲಿ, ಅದನ್ನು ನೀಟಾಗಿ ಇದು ಮಾಡೋದಕ್ಕೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ನೋಡಿ, ಈ ರೀತಿ ರಿಂಗ್ ಒಳಗಡೆ ದಾರನ ಹಾಕಿ ಇದನ್ನು ಫಸ್ಟು ನಾಟ್ ಹಾಕ್ಕೊಳ್ಳೋಣ. ಹಾಗೆ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಈ ರೀತಿ 2 ನಾಟ್ ಹಾಕ್ಕೊಂಡ್ಮೇಲೆ ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಫಸ್ಟು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು, ಈಗ ನೀಡಲ್ ಮೇಲೆ ನೋಡಿ 3 ದಾರ ಇದೆ, 2ರಲ್ಲಿ 1 ಮಾಡ್ಕೊತೀನಿ ಮತ್ತು 2ರಲ್ಲಿ 1 ಮಾಡ್ಕೊತೀನಿ, ಅಂದರೆ ಡಬಲ್ ಕ್ರೋಶನ್ನ ಹಾಕ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ರಿಂಗ್ ಬೀಡ್ಗಳೊಳಗಡೆ ಹೋಗಿ 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡ್ಕೊಂಡು, ಸೊ ರಿಂಗ್ ಕವರ್ ಆಗೋವರೆಗೂ ನಾನಿಲ್ಲಿ ಡಬಲ್ ಕ್ರೋಶನ್ನ ಹಾಕ್ತೀನಿ. ಎಷ್ಟು ಡಬಲ್ ಕ್ರೋಶನ್ನು ಹಾಕಿದ್ದೀನಿ ಅಂತ ಕೂಡ ನಾನು ನಿಮಗೆ ಕೌಂಟ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ರಿಂಗ್ ಕವರ್ ಆಗೋವರೆಗೂ ಈ ರೀತಿ ಡಬಲ್ ಕ್ರೋಶನ್ನ ಹಾಕೋಬೇಕಾಗುತ್ತೆ. ಸೊ ಇದು ಬಂದು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋದು ಮತ್ತು ರಿಂಗ್ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡ್ಬಂದು 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡ್ಕೊಳ್ಳೋದು. ಈ ರೀತಿ ರಿಂಗನ್ನು ಕವರ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಕವರ್ ಮಾಡ್ತೀನಿ ನಾನು. ಕವರ್ ಮಾಡ್ಕೊಂಬಿಟ್ಟು ಎಷ್ಟು ಡಬಲ್ ಕ್ರೋಶಕ್ಕೆ ರಿಂಗ್ ಅನ್ನೋದು ಕವರ್ ಆಗಿದೆ ಅಂತ ಹೇಳ್ತೀನಿ. ರಿಂಗ್ ಪೂರ್ತಿ ಈ ರೀತಿ ಡಬಲ್ ಕ್ರೋಶನ ಹಾಕಿ ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 20 ಡಬಲ್ ಕ್ರೋಶಗಳನ್ನ ಹಾಕಿದ್ದೀನಿ, ಅಂದರೆ 20 ಡಬಲ್ ಕ್ರೋಶ ಕಂಬಗಳನ್ನ ಹಾಕಿದ್ದೀನಿ. 20 ಡಬಲ್ ಕ್ರೋಶ ಕಂಬ ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ನಾವು ಒಂದು ಸಿಂಗಲ್ ಆಗಿ ಫಸ್ಟ್ ಬೀಡನ್ನ ಲಾಕ್ ಮಾಡಿದ್ವಲ್ವ, ಅದ್ರ ಒಳಗಡೆ ಹೋಗಿಬಿಟ್ಟು ಮತ್ತು ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಹೀಗೆ ನಾವು ಡಬಲ್ ಕ್ರೋಶ ಹಾಕಿದ್ವಿ ನೋಡಿ, ಮೇಲೆ ಚೈನ್ ಥರ ಕಾಣಿಸ್ತಾ ಇದೆ. ಪ್ರತಿಯೊಂದು ಹೋಲ್ಗಳು ಕೂಡ ನೀಟಾಗಿ ನಿಮಗೆ ಆ ಚೈನ್ ಥರ ಕಾಣಿಸ್ತಾ ಇದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರುವಂಥ ಡಬಲ್ ಕ್ರೋಶ ಹೋಲ್ ಏನಿದೆಯಲ್ವಾ, ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ವಾ, ಅದರೊಳಗಡೆ 1 ಟೈಮ್ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಡಬಲ್ ಕ್ರೋಶದಲ್ಲಿ ಹೋಗಿಬಿಟ್ಟು ದಾರನ ತಗೊಂಡು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1 ಮಾಡಿ ಮತ್ತು ಈಗ 2ರಲ್ಲಿ 1 ಮಾಡ್ಕೊತಾನೆ, ಅಂದರೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾನೆ. ಈ ರೀತಿ ಡಬಲ್ ಕ್ರೋಶೆ ಕಂಬ ಒಂದು ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಮಣಿ ಏನು ತೊಗೊಂಡಿದ್ದೀನಲ್ವ, ಚಿಕ್ಕದಾಗಿರುವಂಥ ಬೀಡ್ಸನ್ನು ಹಾಕ್ತಾಯಿದ್ದೀನಿ. ತುಂಬ ಸ್ಮಾಲ್ ಸೈಜ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ದಾರ ಬಂದು 6 ಎಳೆ ದಾರ ತೊಗೋಬೇಕಾಗುತ್ತೆ. ಯಾಕಂದರೆ ಇದು ಚಿಕ್ಕ ಬೀಡ್ಸ್ ಆಗಿರೋದ್ರಿಂದ
ತುಂಬಾ ಹೋಲ್ ಅನ್ನೋದು ಚಿಕ್ಕದಾಗಿರುತ್ತೆ. ನೀವೇನಾದರೂ 8 ಎಳೆಲೆ ವರ್ಕ್ ಮಾಡೋಂಗಿದ್ರೆ ಮಣಿ ಬಂದು ಸ್ವಲ್ಪ ದೊಡ್ಡದಾಗಿರೋವಂಥದ್ದೇ ತೊಗೊಳ್ಳಿ. ಮತ್ತು ಈಗ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ತೀನಿ. ಸೊ ಮತ್ತೆ ಮಣಿ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಪಕ್ಕಕ್ಕೇ ಡಬಲ್ ಕ್ರೋಶೆ ಹೋಲಲ್ಲಿ ಹೋಗಿ ದಾರನ ತೊಗೊಂಬಂದು ಎರಡರಲ್ಲಿ ಒಂದು ಮಾಡ್ತೀನಿ, ಮತ್ತು ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ನೆಕ್ಸ್ಟ್ ಒಂದು ಮಣಿನ ಹಾಕ್ತಾಯಿದ್ದೀನಿ. ಸೇಮ್ ಈ ರೀತಿ ಡಬಲ್ ಕ್ರೋಶೆದಲ್ಲಿ ನಾನು ಬಂದು ಇದಕ್ಕೆ ಈಗ ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಅಂದರೆ ನಾನು ಇದಕ್ಕೆ ಟೋಟಲಾಗಿ ಈ ರಿಂಗ್ ಬೀಡ್ಸಿಗೆ ಮಣಿ ಬಂದು 8 ಮಣಿಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 8 ಬೀಡ್ಸ್ಗಳನ್ನ ಹಾಕಿಬಿಡ್ತಾಯಿದ್ದೀನಿ. ಸಾಕು, ಸ್ವಲ್ಪ ಒಂದೇ ಹತ್ರ ಕಾಣಲಿ ಅಂತ ಹೇಳ್ಬಿಟ್ಟು 8 ಮಣಿಗಳನ್ನ ಈ ರೀತಿ ಡಬಲ್ ಕ್ರೋಶೆದಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಈ ರೀತಿ 8 ಬೀಡ್ಸ್ಗಳನ್ನ ಹಾಕಿದ ಮೇಲೆ ಲಾಸ್ಟಲ್ಲಿ ಕೂಡ ಒಂದು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆನ ಹಾಕಿದ ಮೇಲೆ ಒಂದು 2 ಅಥವಾ 3 ಚೈನ ಎಕ್ಸ್ಟ್ರಾ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಥ್ರೆಡನ್ನು ಕಟ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ಈ ರೀತಿ ತೆಗೆದುಬಿಟ್ಟು ಇದನ್ನು ಹಾಕ್ಕೊಂಡ್ರೆ ಈ ರೀತಿ ಇರುತ್ತೆ. ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿಬಿಟ್ಟು ಸೊ ಇದನ್ನು ರಿಂಗನ್ನು ಹಿಂದೆ ತಿರ್ಸ್ಕೊಂಡು ಗಮ್ ಹಾಕ್ತೀನಿ ನಾನು. ಹಿಂದ್ಗಡೆ ಈ ರೀತಿ ಗಮ್ ಹಾಕಿ ಇದೇನು ದಾರ ಇದೆಯಲ್ವಾ ಈ ರೀತಿ ಸ್ವಲ್ಪ ಡ್ರೈ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇದೇನು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಕಟ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ರಿಂಗ್ ಬೀಡ್ಸು ರೆಡಿ ಆಗುತ್ತೆ. ಇದು ಸ್ವಲ್ಪ ಡ್ರೈ ಆಗಬೇಕು ಫ್ರೆಂಡ್ಸ್. ಈಗ ಮಧ್ಯದಲ್ಲಿ ಒಂದು ಮಣಿನ ಹಾಕಬೇಕಾಗುತ್ತೆ. ನೀವು ಟಿಚ್ ಹಾಕಿದ್ರೂ ನಡೆಯುತ್ತೆ, ಬಟ್ ನಾವು ಕವರ್ ಮಾಡಬೇಕಾದ್ರೆ ಹೋಲ್ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ, ಕವರ್ ಆಗಿಬಿಟ್ಟಿರುತ್ತೆ. ಯಾವ ಕಡೆ ಹೋಲ್ ಇದೆ ಅಂತ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಿಮಗೇನಾದರೂ ಇಲ್ಲ ಆ ಥರ ಟಿಚ್ ಹಾಕೋಬೇಕಂದ್ರೆ ಹೋಲ್ ನೋಡಿಕೊಂಡು ನೀವು ವರ್ಕನ್ನು ಮಾಡ್ಕೊಳ್ಬೋದು. ಬಟ್ ನಾನು ಮಾಡ್ಕೊಂಡಿಲ್ಲ, ನನಗೆ ಅಷ್ಟು ಕಂಫರ್ಟೇಬಲ್ ಗೊತ್ತಿಲ್ಲ ಅದು ಎಲ್ಲಿ ಹೋಲ್ ಇದೆ ಅಂತ. ಸೊ ಹಂಗಾಗಿ ನಾನು ಗಮ್ ಹಾಕಿ ಈ ರೀತಿ ಮಧ್ಯದಲ್ಲಿ ಈ ಬೀಡ್ಸನ್ನು ಹೋಲ್ ಅನ್ನೋದು ಕವರ್ ಆಗೋಂಗೆ ನೀಟಾಗಿ ಕಾಣೋಂಗೆ ಈ ರೀತಿ ಮಧ್ಯದಲ್ಲಿ ಇದನ್ನು ಈ ರೀತಿ ಇಡ್ತೀನಿ. ಸೊ ಡ್ರೈ ಆದಮೇಲೆ ಇದು ನೀಟಾಗಿ ಕಾಣಿಸುತ್ತೆ. ಸೊ ಗಮ್ ಹಾಕಿರೋದ್ರಿಂದ ಈ ಥರ ಕಾಣಿಸುತ್ತೆ. ಸೊ ಎಲ್ಲ ಪೀಸಸನ್ನು ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ರಿಂಗ್ ಬೀಡ್ ಅನ್ನೋದು ಈ ಥರ ರೆಡಿ ಆಗುತ್ತೆ. ಸೊ ನೀಟಾಗಿ ಈ ರೀತಿ ಒಣಗಿದ ಮೇಲೆ ಇದನ್ನು ಸೀರೆಗೆ ಅಟ್ಯಾಚ್ ಮಾಡೋಣ. ಫಸ್ಟು ಈ ರೀತಿ ಸೀರೆಗೆ ಬ್ಯಾಕ್ ಸೈಡಿಂದ ದಾರನ ಸೂಜಿಯಿಂದ ಈ ರೀತಿ ಹಾಕೋಣ. ನಾನೇನಿಲ್ಲಿ ಕಾಟನ್ ಥ್ರೆಡ್ ತೊಗೊಂಡಿಲ್ಲ ಫ್ರೆಂಡ್ಸ್, ಇದೇ ರೇಷ್ಮೆ ದಾರನೇ ನಾನಿಲ್ಲಿ 4 ಎಳೆ ಮಾಡ್ಕೊಂಡಿದ್ದೀನಿ. ಇದೇ ಥರ ತೊಗೊಳ್ಬೋದು ಅಂತ ಏನು ನಿಮಗೆ ಇದನ್ಸಲ್ಲ, ಇದು ಕೂಡ ಟೈಟಾಗೇ ಕೂಡುತ್ತೆ. ಸೊ ಈ ರೀತಿ ನಾಟ್ ಹಾಕಿದ ಮೇಲೆ ಈಗ ನಾನು ಒಂದು ರೌಂಡ್ ಶೇಪ್ ಇರುವಂಥ ಸ್ಮಾಲ್ ಬೀಡನ್ನ ಹಾಕ್ತೀನಿ. ಇದು ಬಂದು ಸ್ವಲ್ಪ ಚಿಕ್ಕ ಸೈಜ್ ಇರೋಂಥದ್ದು ತೊಗೊಂಡಿರೋಂಥದ್ದು. ಹಾಗೆ ಒಂದು ಬಿಗ್ ಸೈಜ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. 2 ಮಣಿಗಳನ್ನ ಹಾಕಿದ ಮೇಲೆ ಇದನ್ನು ಮೇಲೆ ಈ ರೀತಿ ಹಾಕಿಬಿಟ್ಟು ಈಗ ನಾವೇನು ರಿಂಗ್ ಬೀಡನ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ ಆ ಬೀಡನ್ನ ಸೊ ಮಧ್ಯದಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಈ ರೀತಿ ಬ್ಯಾಕ್ ಸೈಡಿಂದ ಪೋಣಿಸ್ಕೊಂಬಿಟ್ಟು ಈಗ ಮೇಲೆಯಿಂದ ರಿವರ್ಸಲ್ಲಿ ಸೂಜಿನ ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ಎಳ್ಕೊಂಬಿಟ್ಟು ಈಗ ಮತ್ತೆ ಮೇಲ್ಗಡೆಯಿಂದ ಕೆಳಗಡೆ ಸೂಜಿನ ಈ ರೀತಿ ತೆಗೆದುಬಿಟ್ಟು ಇದನ್ನು ನೀಟಾಗಿ ನಾಟ್ ಹಾಕ್ಕೊಳ್ಳೋಣ. ಟೈಟಾಗಿ ಹಾಕೋವರೆಗೂ ಬ್ಯಾಕ್ ಸೈಡಲ್ಲಿ ಒಂದು 2-3 ಗಂಟೆಗಳನ್ನ ಸೂಜಿಯಿಂದ ಹಾಕ್ಕೊಂಬಿಟ್ರೆ ಆರಾಮಾಗಿ ಇದು ಕೂತ್ಕೊಳ್ಳುತ್ತೆ. ಈ ರೀತಿ ಗಂಟು ಹಾಕ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಬಿಟ್ರೆ
ಈ ಥರ ಪ್ರತಿಯೊಂದನ್ನು ಈ ರೀತಿ ಟಿಚ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಹಾಕುವಂಥದ್ದಕ್ಕೆ ನೋಡಿ, ನಾನು 2 ಎಲೆ ಇರುವಂಥ ಬೀಡ್ಸ್ ಹಾಕಿದ್ದೀನಿ, 1 ಬಿಗ್ ಬೀಡ ಹಾಕಿದ್ದೀನಿ. ಅಂದರೆ ಇಲ್ಲಿ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ, ಇಲ್ಲಿ ನಾನು ಸ್ಮಾಲ್ ಬೀಡ್ಸ್ನ ತೊಗೊಂಡಿಲ್ಲ. ಈ ರೀತಿ ಎಲೆ ಬೀಡ್ಸ್ಗಳನ್ನ ಹಾಕಿದ್ದೀನಿ. ಇದು ಕೂಡ ನಿಮಗೆ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮನೆಯಲ್ಲಿ ಎಕ್ಸ್ಟ್ರಾ ಏನಾದರೂ ಈ ರೀತಿ ಎಲೆ ಇರೋವಂಥದ್ದು, ಹಾಗೆ ಒಂದು ಗೆಜ್ಜೆ ಬೀಡ್ಸು, ಹಾಗೆ ಇನ್ನು ಯಾವ ರೀತಿ ಹ್ಯಾಂಗಿಸ್ ಬೀಡ್ಸ್ಗಳು ಏನಾದರೂ ಇದ್ದರೆ ಈ ರೀತಿ ಯೂಸ್ ಮಾಡ್ಕೊಳ್ಬೋದು ನೀವು. ಇದು ಆ ಕಡೆ ಈ ಕಡೆ ಎಲೆಗಳ ಥರ ನಿಂತ್ಕೊಳ್ಳುತ್ತೆ. ಈಗ ಮತ್ತೆ ಸೇಮ್ ರಿವರ್ಸಲ್ಲೇ ಸೂಜಿನ ಈ ರೀತಿ ಪಾಸ್ ಮಾಡಿಕೊಂಡು ನಿಧಾನವಾಗಿ, ಸ್ವಲ್ಪ ಟೈಟಾಗಿ ಬೇಗ ಬೇಗ ಆದರೆ ಸ್ವಲ್ಪ ನಾಟ್ ಅನ್ನೋದು, ದಾರ ಅನ್ನೋದು ಗಂಟಾಗುವಂಥದ್ದು ಇರುತ್ತೆ. ಸೊ ನಿಧಾನಕ್ಕೆ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೆ ಮೇಲೆ ಒಂದು ಸೂಜಿನ ಹಾಕಿಬಿಟ್ಟು ಕೆಳಗಡೆ ದಾರನ ಈ ರೀತಿ ನಿಧಾನವಾಗಿ ಎಳ್ಕೊಳ್ಳೋಣ. ಇದನ್ನು ಬ್ಯಾಕ್ ಸೈಡಲ್ಲಿ ಒಂದು ಟೈಟಾಗಿ ನಾಟ್ ಹಾಕ್ಕೊಳ್ತೀನಿ. ಬ್ಯಾಕ್ ಸೈಡಲ್ಲಿ 1 2 3 ಸರಿ ಗಂಟು ಹಾಕ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಈ ರೀತಿ ಎಲೆ ಬೀಡ್ಸ್ ಹಾಕಿರೋದ್ರಿಂದ ಯಾವ ಥರ ಕಾಣಿಸುತ್ತೆ ಅಂತ. ಮೇಲೆ ಈ ರೀತಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ನಿಮಗೆ ಈ ಥರ ಬೇಕಿದ್ರೆ ಈ ಥರ ಹಾಕ್ಕೊಳ್ಳಿ, ಈ ಥರ ಬೇಕಿದ್ರೆ ಇಟ್ಕೊಳ್ಳಿ. ಸ್ಯಾಂಪಲ್ ಆಗಿ ತೋರಿಸಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ನಾನು ಇದೇ ಥರನೇ ಹಾಕ್ತೀನಿ. ಈಗ ಇದೇ ರೀತಿ ಎಲ್ಲನೂ ಟಿಚ್ಚನ್ನು ಹಾಕಿಬಿಟ್ಟು ಫೈನಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಮನೆಯಲ್ಲಿ ಉಳಿದಿರುವಂಥ ಹಳೆ ಬೀಡ್ಸಿಂದ ಕೂಡ ನೀವು ಈ ರೀತಿ ಟ್ರೈ ಮಾಡ್ಬೋದು. ಇದು ಕೂಡ ಒಂದು ರೀತಿ ಚೆನ್ನಾಗೇ ಕಾಣಿಸುತ್ತೆ, ಡಿಫ್ರೆಂಟಾಗಿ ಬರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ಎಲ್ಲವುದನ್ನು ನಾನು ಟಿಚ್ ಹಾಕಿದ್ದೀನಿ. ಟಿಚ್ ಹಾಕಿದ ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ. ಇದು ಕೂಡ ನಾನು ತೆಗೆದಿಲ್ಲ, ಹಾಗೆ ಬಿಟ್ಟಿದ್ದೀನಿ, ತೋರಿಸ್ತಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಎಲೆ ಬೀಡ್ಸ್ಗಳನ್ನ ಹಾಕಿದಾಗ ಈ ರೀತಿ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ. ನಿಮಗೆ ಗೆಜ್ಜೆ ಬೀಡ್ಸ್ ಹಾಕಿದರೆ ಒಂದು ನೀಟಾಗಿ ಕೂಡುತ್ತೆ. ಅದು ಕೂಡ ನೀವು ಟ್ರೈ ಮಾಡ್ಬೋದು, ಅದು ನಿಮ್ಮ ಇಷ್ಟದ ಪ್ರಕಾರವಾಗಿ. ಸೊ ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಒಂದು ಡಿಫ್ರೆಂಟಾಗಿ ವಿದೌಟ್ ಕುಚ್ಚು ಇಲ್ಲದೇ ಸ್ವಲ್ಪ ಹ್ಯಾಂಗಿಸ್ ಥರ ಡಿಸೈನ್ ಅನ್ನೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು, ಹಾಗೆ ಡಿಫ್ರೆಂಟಾಗಿ ಬಂತಂತಲೇ ಹೇಳ್ಬೋದು. ಡಿಸೈನಿನ ಫೈನಲ್ ಲುಕ್ ನೋಡ್ಬೋದು ಫ್ರೆಂಡ್ಸ್, ಈ ಥರ ಬಂದಿದೆ. ಸೊ ಸ್ಯಾರಿ ಫುಲ್ಲಾಗಿ ಎಷ್ಟು ರಿಂಗನ್ನು ರೆಡಿ ಮಾಡ್ಕೋಬೇಕಂದ್ರೆ, ಒಂದು 30 ರಿಂಗನ್ನು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಟಿಚ್ ಹಾಕೋದಷ್ಟೇ ಕೆಲಸ. ಏನು ನಿಮಗೆ ಜಾಸ್ತಿ ಕುಂತ್ಕೊಂಡು ಹಾಕಬೇಕಂದ್ರೆ, ಸೊ ರಿಂಗನ್ನು ರೆಡಿ ಮಾಡ್ಕೊಳ್ಳೋದೊಂದೇ ಟೈಮ್ ಹಿಡಿಯುತ್ತೆ ಅಷ್ಟೇ. ಆಮೇಲೆ ಆರಾಮಾಗಿ ನೀವು ಸೂಜಿಯಿಂದ ಪೋಣಿಸ್ಕೊಂಡ್ಬಿಟ್ರೆ ಇನ್ನು ಫೈನಲಾಗಿ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಒಂದೇ ಕಲರಲ್ಲಿ ಹಾಕಿದ್ದೀನಿ, ನಿಮಗೆ ಕಲರ್ ಬೇಕಿದ್ದರೆ ಚೇಂಜ್ ಮಾಡ್ಕೋಬೋದು. 2 ಕಲರಲ್ಲಿ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಇದೆ ಫ್ರೆಂಡ್ಸ್. ಇದು ಸ್ಯಾರಿ ಫುಲ್ ಹಾಕಿದಾಗ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 800-850 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.